ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದಲ್ಲಿ ಏನೇನು ಒಳ್ಳೆಯದಾಗಲಿದೆ, ಶುಭ ಏನೇನಾಗಲಿದೆ ಅನ್ನುವಂಥದ್ದನ್ನು ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಏನೇನು ಸಮಸ್ಯೆಗಳಾಗಬಹುದು ಅನ್ನುವಂಥದ್ದನ್ನು ಆಲ್ರೆಡಿ ಎಚ್ಚರಿಕೆ ವಿಡಿಯೋ ಕೊಟ್ಟಿದ್ದೇನೆ. ನೋಡಿಲ್ಲ ಅಂದರೆ ನಮ್ಮ ವಿಡಿಯೋ ಸೆಕ್ಷನ್ ಇರ್ತದೆ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಇರ್ತದೆ. ದಯವಿಟ್ಟು ನೋಡಿ. ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಿಮಗೆ ಇದೇ ಥರ ವಿಶೇಷವಾದ ಅಪ್ಡೇಟ್ ವಿಡಿಯೋಗಳನ್ನ ಕೊಡ್ತಾ ಇರ್ತಾನೆ. ಈಗ ಆಗಸ್ಟ್ ತಿಂಗಳಲ್ಲಿ ವೃಷಭ ರಾಶಿಯರು ಏನು ಒಳ್ಳೆಯದಾಗಲಿದೆ ನೋಡಿ. ಬಹಳ ಮುಖ್ಯವಾಗಿ ಸಿಗ್ತಕ್ಕಂಥದ್ದು ಕುಜಬಲ ಅಂತ ಹೇಳ್ಬೋದು. ಅಂದರೆ ಭೂಮಿಗೆ ರಿಲೇಟೆಡ್ ಆಗಿ ಏನಾದರೂ ಸ್ವಲ್ಪ ಒಳ್ಳೆಯದಾಗುವಂಥ ಸಾಧ್ಯತೆ. ಏನೋ ಒಂದು ಭೂಮಿ ವ್ಯವಹಾರ ಗುರುಗಳೇ ಭಾಳ ಕಾಲದಿಂದ ನಡೀತಾ ಇತ್ತು, ಅನಿರೀಕ್ಷಿತವಾಗಿ ಮುಗೀತು, ಅಥವಾ ಯಾವುದೋ ಕೊಡಬೇಕು ಅಂದ್ಕೊಂಡಿದ್ದೆ ಸೇಲ್ ಆಗೋಯಿತು, ಅಥವಾ ಯಾವುದೋ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೆ ಅಂತೂ ಇಂತೂ ಖರೀದಿ ಆಯಿತು, ಅಥವಾ ಏನೋ ಒಂದು ಜಗಳ ಮನಸ್ತಾಪ ಆಯಿತು, ಅಂತೂ ಇಂತೂ ಸಾರ್ಟ್ ಔಟ್ ಮಾಡ್ಕೊಂಡ್ವಿ, ಭೂಮಿನ ಮಾತುಕತೆ ಮಾಡ್ಕೊಂಡು ವ್ಯವಹಾರ ಮುಗಿಸ್ಕೊಂಡ್ವಿ. ಈ ತರಹ ಕೆಲವಿಷ್ಟು ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಭೂಮಿಗೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ವಿಚಾರಗಳಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಸಮಸ್ಯೆ ನಿಮ್ಮ ರಾಶ್ಯಾಧಿಪತಿಯೇ ಶುಕ್ರ ನೀಚ, ಅದರಿಂದಾಗಿ ನಾನು ಎಚ್ಚರಿಕೆಗಳು ಜಾಸ್ತಿ ಕೊಟ್ಟಿದ್ದಾಗಿತ್ತು. ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ರವಿಗ್ರಹರ ಸಂಚಾರವು ಸ್ವಲ್ಪ ನಿಮಗೆ ಅನುಕೂಲವಾಗಿಯೇ ಇರ್ತದೆ. ರವಿಗ್ರಹ ಸಂಚಾರ ನಿಮಗೆ ಮೊದಲು ತೃತೀಯದಲ್ಲಿರ್ತಾನೆ ರವಿಗ್ರಹ, ಆಮೇಲೆ ಚತುರ್ಥಕ್ಕೆ 4ನೇ ಮನೆಗೆ ಬರ್ತಾನೆ ರವಿ. ಸೊ ಇದೇನಾಗುತ್ತೆ ಅಂದರೆ, ಈ ವೃಷಭ ರಾಶಿಯವರು ನೀವು ವಿವಾಹಿತ ಸ್ತ್ರೀಯರಾದರೆ ತವರು ಮನೆಯಿಂದ ತಂದೆಯವರಿಂದ ಸ್ವಲ್ಪ ಅನುಕೂಲತೆಗಳನ್ನು ಪಡ್ಕೊಳ್ಬಹುದು. ಇಲ್ಲ ಅಂತಂದರೆ ನೀವು ಎಂತ ಹೇಳ್ತೀವಿ, ಸ್ವತಃ ನಿಮ್ಮ ತಾಯಿ ಅವರ ಕಡೆಯಿಂದ ನಿಮಗೆ ಸ್ವಲ್ಪ ಅನುಕೂಲತೆಗಳಾಗಬಹುದು. ಅವರಿಗೆ ಅಥವಾ ನಿಮ್ಮ ತಂದೆ ತಾಯಿಯರು ಅನಾರೋಗ್ಯ ಪೀಡಿತರಾಗಿದ್ದರೆ ಒಂದು 14 ಅಥವಾ 15ನೇ ತಾರೀಕು ನಂತರ ಸ್ವಲ್ಪ ಆರೋಗ್ಯ ಕೂಡ ಅವ್ರದ್ದು ಸರಿ ಹೋಗ್ತಾ ಬರುತ್ತೆ. ಸೊ ಈ ರೀತಿಯಲ್ಲಿ ಕೆಲವಿಷ್ಟು ಅನುಕೂಲತೆಗಳನ್ನು ಕಾಣಬಹುದಾಗಿರ್ತದೆ. ಅದರಲ್ಲೂ ಮುಖ್ಯವಾಗಿ ಸರ್ಕಾರಿ ರಿಲೇಟೆಡ್, ಯಾಕೆಂದರೆ ರವಿಗ್ರಹದ ಸಂಚಾರ ಒಂದು ಸ್ವಲ್ಪ ಅದೇ ರೀತಿಯಲ್ಲಿ ತೋರಿಸುತ್ತೆ. ಸೊ ನಿಮಗೇನಾದ್ರು ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಆಗಬೇಕು, ಯಾವುದೋ ಒಂದು ಡಾಕ್ಯುಮೆಂಟ್ ಸಿಗಬೇಕು, ಯಾವುದೋ ಒಂದು ಪರ್ಮಿಷನ್ ಲೆಟರ್ ಸಿಗಬೇಕು, ಯಾವುದೋ ಒಂದು ಅಂತ ಹೇಳ್ತೀವಿ ನಿಮಗೆ ಟ್ಯಾಕ್ಸ್ ವಿಚಾರದಲ್ಲಿ ಇನ್ನೊಂದು ತೀರ್ಮಾನ ಆಗಬೇಕು, ಈ ಥರ ಏನೇ ಈ ರಿಲೇಟೆಡ್ ಆಗಿ ಏನೇ ನಿಮ್ಗೆ ಸಮಸ್ಯೆ ಇದ್ದರೂ ಕೂಡ ಖಂಡಿತವಾಗಿ ಪರಿಹಾರ ಮಾಡ್ಕೊಳ್ಳೋಕ್ಕೆ ಒಳ್ಳೆಯ ಸಮಯಾವಕಾಶ ಆಗಿರ್ತದೆ. ಒಳ್ಳೆ ದೊಡ್ಡ ದೊಡ್ಡ ಸರ್ಕಾರಿ ಅಧಿಕಾರಿಗಳು ಕೂಡ ಫ್ರೆಂಡ್ ಆಗ್ತಾರೆ. ಸ್ವಲ್ಪ ಚೆನ್ನಾಗಿ ಅವ್ರ ಮುಖಾಂತರವಾಗಿ ಕೆಲಸ ಕಾರ್ಯಗಳಾಗ್ತದೆ. ಸೊ ನೀವು ಆಲ್ರೆಡಿ ಈಗ ಉದ್ಯೋಗ ನೀವು ಮಾಡ್ತಿರೋಂಥ ಉದ್ಯೋಗನ ಹೊರತುಪಡಿಸಿ ಸರ್ಕಾರದಿಂದ ನಿಮಗೆ ಏನೇನು ಕೆಲಸಗಳಾಗಬೇಕು ಅನ್ನುವಂಥ ವಿಚಾರದಲ್ಲಿ ನಿಮಗಾಗುವ ಅನುಕೂಲತೆಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಅದನ್ನು ಹೊರತುಪಡಿಸಿ ನೀವು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದರೆ, ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದರೆ, ದವಸ ಧಾನ್ಯ ಮಾಟ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದರೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ, ಏನೇ ಆಗಿದ್ದರೂ ಕೂಡ ನಿಮಗೆ ತುಂಬ ಅನುಕೂಲದ ದಿನಗಳೇ ಇದೆ. ಗೊತ್ತಾಯ್ತಲ್ವಾ ಆಗಸ್ಟ್ ತಿಂಗಳಲ್ಲಿ. ಯಾಕೆಂದರೆ ಭೂಮಿಗೆ ರಿಲೇಟೆಡ್ ಆಗಿರತಕ್ಕಂಥದ್ದು. ಅದರಿಂದಾಗಿ ಏನಂತಂದರೆ, ಏನಾರು ಆರೋಗ್ಯ ಬಾಧೆಗಳಿದ್ದರೆ ಕೂಡಲೇ ಔಷಧೋಪಚಾರಗಳು ಮಾಡ್ಕೊಳ್ಳೋಕ್ಕೆ ಒಂದು ಸರಿಯಾದ ಸಮಯ ಇದು. ನಿಮಗೆ ಖಂಡಿತವಾಗಿ ಪ್ರಯತ್ನ ಮಾಡಿ, ಒಳ್ಳೆ ಡಾಕ್ಟ್ರು ಸಿಗಲಿ, ನಿಮಗೆ ಒಳ್ಳೆ ಔಷಧೋಪಚಾರಗಳು ಸಿಗಲಿ, ಔಷಧಿಗಳು ಚೆನ್ನಾಗಿ ಕೆಲಸ ಮಾಡಲಿ ನಿಮಗೆ ಫಸ್ಟ್ ಆಫ್ ಆಲು. ಸೊ ಇದೆಲ್ಲ ಸ್ವಲ್ಪ ನಿಮಗೆ ಅನುಕೂಲಕರವಾದಂತಹ ವಿಚಾರಗಳು. ಈ ಅಣ್ಣ ತಮ್ಮ ಅಕ್ಕ ತಂಗಿ ಇಂಥವ್ರ ಜೊತೆಗೆ ಏನಾದ್ರು ಭಿನ್ನಾಭಿಪ್ರಾಯಗಳಿದ್ರು ಕೂತುಕೊಂಡು ಮಾತಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ, ಆಯ್ತಲ್ವಾ. ಅದು ಏನೇ ಆ ಕಡೆಯಿಂದ ಆಪೋಸಿಟ್ ಬಂದರೂ ಕೂತು ಮಾತಾಡಿ ಪರಿಹಾರ ಮಾಡ್ಕೊಳ್ಳೋಕ್ಕಾಗದಿರೋವಂಥದ್ದು ಏನಿಲ್ಲ, ಗೊತ್ತಾಯ್ತಲ್ವಾ. ಇನ್ನೊಂದು ಏನು ವಿಚಾರ ಅಂತಂದರೆ, ಕೆಲವಿಷ್ಟು ವಿಚಾರಗಳಲ್ಲಿ ಸಾಲಗಳಲ್ಲಿ ಹಿನ್ನಡೆ ಆಗುತ್ತೆ ನಿಮಗೆ, ಆದರೆ ಅದು ನಿಮ್ಮ ಒಳ್ಳೇದಕ್ಕೇನೆ ಅಂತ. ಪುಣ್ಯಕ್ಕೆ ನಾನು ಅವಾಗ ಏನಾದ್ರು ಸಾಲ ತಗೊಂಬಿಟ್ಟಿದ್ರೆ ಆ ದುಡ್ಡು ವೇಸ್ಟ್ ಆಗಿಬಿಡ್ತಿತ್ತು, ನನಗೆ ಸಾಲ ಸ್ಯಾಂಕ್ಷನ್ನೇ ಆಗಲಿಲ್ಲ, ಸಾಲ ಕೊಡಲೇ ಇಲ್ಲ, ಅದರಿಂದ ಬಚಾವಾದ ಇಲ್ಲದ್ರೆ ನಾನು ಇಷ್ಟು ಸಾಲಗಾರ ಆಗಿಬಿಡ್ತಿದ್ದೆ ನಾನು ಅಂಥೇಳಿ. ಸೊ ಅಂದರೆ ಇನ್ನೊಂದು ರೀತಿಯಲ್ಲಿ ನೋಡಿದಾಗ ಒಳ್ಳೆಯದೇ ಅನ್ನೋ ರೀತಿಯಲ್ಲಿ ಹೇಳ್ಕೊಳ್ಬಹುದು ಅಂತ ಅನಿಸ್ತಾ ಇದೆ ನನಗೆ. ಬಟ್ ಬಹಳಷ್ಟು ಜನ ನಿಮಗೆ ತೊಂದರೆ ಕೊಡಲಿಕ್ಕೆ ಆಗಲ್ಲ, ಅಂದರೆ ಪ್ರಯತ್ನ ಮಾಡ್ತಾರೆ ಬಟ್ ತೊಂದರೆ ಕೊಡಲಿಕ್ಕೆ ಆಗಲ್ಲ. ಬಹಳಷ್ಟು ನಿಮಗೆ ತೊಂದರೆ ಕೊಡ್ತಕ್ಕಂಥ ಪ್ರಯತ್ನಗಳು ನಡೆಯುತ್ತೆ, ಬಟ್ ಅದು ಯಾವುದು ಸಕ್ಸಸ್ಫುಲ್ ಆಗಲ್ಲ, ಅದು ಅನ್ಸಕ್ಸಸ್ಫುಲ್ ಆಗಿಬಿಡುತ್ತೆ, ನೀವೇ ಗೆದ್ದು ಬಿಡ್ತೀರಿ. ಏನೋ ಒಂದು ದೈವಾನುಗ್ರಹ ಅಂತ ಹೇಳಬಹುದು, ಅಥವಾ ಒಂದು ರಕ್ಷಣೆ ಅಂತ ಅನ್ಬಹುದು, ಖಂಡಿತವಾಗಿ ಸಿಗುತ್ತೆ. ಇಲ್ಲಿ ಗುರುವಿನ ಆರಾಧನೆ, ಗುರುವಿನ ಅನುಗ್ರಹ, ಗುರುವಿನ ರಕ್ಷಣೆ ನಿಮಗೆ ಬಹಳ ಇಂಪಾರ್ಟೆಂಟ್. ಯಾಕೆಂದರೆ ಅದನ್ನು ಕಳ್ಕೊಂಡ್ಬಿಟ್ಟಿದ್ದೀರಿ ನೀವು. ಮತ್ತೆ ಪುನಃ ಅದು ಬೇಕು ಅಂತಂದರೆ ಈಗೇ ಸರಿಯಾದ ಸಮಯ. ಯಾಕೆಂದರೆ ಈ ತಿಂಗಳೇ ಮಹಾ ಗುರು ಪೂರ್ಣಿಮೆ ಇರ್ತಕ್ಕಂಥದ್ದು. ನಿಮಗೋಸ್ಕರ ನಾವು ಒಂದು ವಿಶೇಷ ಪರಿಹಾರ ಮಾಡಿ ವಿಶೇಷ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ. ಜುಲೈ 29ನೇ ತಾರೀಕು ಬುಧವಾರ ಹುಣ್ಣಿಮೆ, ಗುರುಪೂರ್ಣಿಮೆ, ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ಅದಕ್ಕೆ ನಾನು ಗುರುಭ್ಯೋ ನಮಃ ಅಂತ ಕಮೆಂಟ್ ಮಾಡಿ ಅಂತ ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತಕ್ಕಂಥದ್ದು. ಏನಕ್ಕೆ ಅಂದರೆ ಇದು ಕಾರಣಕ್ಕೆ. ಗುರುಪೂರ್ಣಿಮೆ ವರ್ಷಕ್ಕೆ ಒಮ್ಮೆ ಬರತಕ್ಕಂಥ ಆಷಾಢ
ಪೌರ್ಣಿಮಾ, ಗುರುಪೂರ್ಣಿಮಾ ಜುಲೈ 29ನೇ ತಾರೀಕು ಬುಧವಾರ. ಸೊ ಈ ಗುರುಪೂರ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ವಿಶೇಷವಾಗಿ ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ದತ್ತಾತ್ರೇಯರ ಹೋಮವನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಶ್ರೀ ಸೂಕ್ತ ಹವನ, ನಿಮ್ಮ ಆರ್ಥಿಕ ಬಾಧೆಗಳು ಪರಿಹಾರ ಆಗಬೇಕು, ಗುರುಬಲ ಚೆನ್ನಾಗಿ ಕೆಲಸ ಮಾಡಬೇಕು, ಆದ್ರಿಂದ ಶ್ರೀ ಸೂಕ್ತ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಸಂತಾನಲ್ಲದವರಿಗೆ ಸಂತಾನ ಆಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮ, ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ, ಸರ್ಪ ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲ ಮಾಡ್ತಾ ಇದ್ದೇವೆ. ಆದರೆ ಈ ಗುರು ಶಾಂತಿ ಇದೆಯಲ್ಲ, ಸಹಸ್ರ ಗುರು ಶಾಂತಿ ಹೋಮ ಜೊತೆಗೆ ಗುರು ದತ್ತಾತ್ರೇಯ ಹೋಮ ಬಹಳ ವಿಶೇಷವಾಗಿ ಮಾಡ್ತಾ ಇದ್ದೇವೆ. ಗುರು ಪೂರ್ಣಿಮೆ ಜುಲೈ 29ನೇ ತಾರೀಕು ಬುಧವಾರ, ಗುರು ಪೂರ್ಣಿಮೆಯ ದಿವಸ ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮವನ್ನು ಮಾಡಿ ವಿಶೇಷವಾದ ಒರಿಜಿನಲ್ ಕನಕ ಪುಷ್ಯರಾಗ ರತ್ನ, ಒರಿಜಿನಲ್ ಕನಕ ಪುಷ್ಯರಾಗ, ಈ ಕನಕ ಪುಷ್ಯರಾಗ ರತ್ನವೇ ಅತ್ಯಂತ ಕಾಸ್ಟ್ಲಿ. ನಿಮಗೆ ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿರ್ತದೆ, ನಿಮಗೆ ಇಲ್ಲ ಅಂದ್ರೆ ಕೇಳಿದ್ರೆ ಗೊತ್ತಾಗ್ತದೆ ನಿಮಗೆ. ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ನಾವು ಈ ಗುರು ಪೂರ್ಣಿಮೆ ದಿವಸ ಜುಲೈ 29ನೇ ತಾರೀಕು ಬುಧವಾರ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಶ್ರೀ ಸೂಕ್ತ ಹೋಮ, ಆಶ್ಲೇಷ ಬಲಿ ಪೂಜೆ, ಸಂತಾನ ಗೋಪಾಲಕೃಷ್ಣ ಹೋಮ, ಸರ್ಪಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲೆಲ್ಲ ಇದನ್ನಿಟ್ಟು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಅದು ಒಂದು ಸಲ ಎನರ್ಜೈಸ್ ಅಲ್ಲ, ಇದು ಆಗಲೇ ಇದನ್ನು ನಾನು ವಿಶೇಷವಾಗಿ ಈ ವಿಡಿಯೋ ಅಂಡಲ್ಲಿ ನಿಮಗೆ ಅದನ್ನು ತೋರಿಸ್ತೇವೆ. ನರಸೋಭಾವಾಡಿ, ಅದ್ಭುತವಾಗಿ ನರಸಿಂಹ ಸರಸ್ವತಿಗಳ ಒಂದು ಸನ್ನಿಧಾನ, ಆ ಗುರುಗಳ ಒಂದು ಸನ್ನಿಧಾನದಲ್ಲಿ ಅಲ್ಲಿಗೆ ಹೋಗಿ ನರಸೋಭಾವಾಡಿಗೆ ಹೋಗಿ ಅಲ್ಲಿ ಈ ರತ್ನಗಳನ್ನು, ಈ ಕನಕ ಪುಷ್ಯರಾಗ ರತ್ನಗಳನ್ನು ಅಲ್ಲೇ ಇಟ್ಟು ಪಾದಪೂಜೆ ಮಾಡಿಸಿ, ಅಲ್ಲಿ ಎನರ್ಜೈಸ್ ಮಾಡಿ, ಅಲ್ಲಿ ಮೂಲ ಇದ್ರ ಹತ್ರ ಇಟ್ಟು ಪೂಜೆ ಮಾಡಿಸ್ಕೊಂಡು, ಅಲ್ಲಿಂದ ಸಂಗಮ ಸ್ಥಾನ ಇದೆ, ಅಲ್ಲಿ ಪಂಚಗಂಗಾ ಹಾಗೂ ನದಿಗಳ ಸಂಗಮ ಇದೆ, ಆ ಸಂಗಮ ಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ಪೂಜೆ ಮಾಡಿ ಎನರ್ಜೈಸ್ ಮಾಡಿಕೊಂಡು ಈ ಒಂದು ವಿಶೇಷವಾದ ಕನಕ ಪುಷ್ಯರಾಗ ರತ್ನಗಳನ್ನು ಮತ್ತೆ ಪುನಃ ನಮ್ಮ ಯಾಗಶಾಲೆಗೆ ತಂದಿದ್ದೇನೆ. ಈಗ ಮತ್ತೆ ಗುರು ಪೂರ್ಣಿಮೆಯ ಒಂದು ಅದ್ಭುತವಾದ ದಿವಸ ಮತ್ತೆ ಪುನಃ ಇದನ್ನು ಎನರ್ಜೈಸ್ ಮಾಡ್ತೀವಿ. ಸೊ ಡಬಲ್ ತ್ರಿಬಲ್ ಎನರ್ಜೈಸ್ಡ್ ಆದ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನ, ಸಾಮಾನ್ಯವಾಗಿ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವೇ ತುಂಬ ಕಾಸ್ಟ್ಲಿ. ಅದರಲ್ಲೂ ನರಸೋಬಾವಾಡಿ ತನಕ ನೀವು ಮಹಾರಾಷ್ಟ್ರ ತನಕ ಹೋಗಿ ಅಲ್ಲಿ ಸಂಗಮ ಸ್ಥಾನ, ಗುರು ಸನ್ನಿಧಾನಗಳಲ್ಲಿ, ಪಾದಪೂಜೆಗಳಲ್ಲಿ ಅಲ್ಲಿಟ್ಟು ಎನರ್ಜೈಸ್ ಮಾಡ್ಕೊಂಡು ಬಂದು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಗುರುಪೂರ್ಣಿಮೆ ದಿವಸ ಮತ್ತೆ ಎನರ್ಜೈಸ್ ಮಾಡಿ ನಮಗೆ ನಿಮಗೆಲ್ಲರಿಗೂ ಸಹ ಸಂಕಲ್ಪ ಸೇವೆ ಮಾಡೋದಕ್ಕೆ ಕೊಡ್ತಾ ಇದ್ದೇವೆ. ಸೊ ದಯವಿಟ್ಟು ಸ್ಕ್ರೀನ್ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ತುಂಬಾ ಲಿಮಿಟೆಡ್ ಇದೆ. ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ನಾವು ನಮ್ಮ ಸಂಕಲ್ಪ ಸೇವೆ ಒಟ್ಟಿಗೆ ಪ್ರತಿಯೊಬ್ಬರಿಗೂ ಒಂದು ಸಂಕಲ್ಪ ಸೇವೆಗೆ ಒಂದು ಕನಕ ಪುಷ್ಯರಾಗ ರತ್ನವನ್ನು ಕೊಡ್ತಾ ಇದ್ದೇವೆ. ಗುರುಪೂರ್ಣಿಮೆಯ ವಿಶೇಷವಾದಂತಹ ಒಂದು ದಿನದ ಒಂದು ಸಂದರ್ಭದಲ್ಲಿ ಕೊಡ್ತಾ ಇರತಕ್ಕಂಥದ್ದು. ಎಲ್ಲ ಸಮಯ ಕೊಡ್ಲಿಕ್ಕೆ ಆಗುದಿಲ್ಲ, ಬಹಳ ಕಾಸ್ಟ್ಲಿ. ಇದನ್ನ ನಾನು ಉಂಗುರ ಎಲ್ಲ ಮಾಡಿಸ್ಕೊಡ್ಲಿಕ್ಕಂತೂ ಇನ್ನೂ ಕಷ್ಟ ಆಗ್ಬಿಡ್ತದೆ. ಸೊ ಅದರಿಂದಾಗಿ ಒರಿಜಿನಲ್ ಕನಕ ಪುಷ್ಯರಾಗವನ್ನು ಇಷ್ಟೆಲ್ಲ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇನೆ. ನೀವು ಉಂಗುರವೋ ಡಾಲರೋ ಏನೋ ಎಲ್ಲ ಅಂದ್ರೆ ನೀವು ಪಾಕೆಟಲ್ಲಿ ಕೂಡ ಇಟ್ಕೊಳ್ಬಹುದು, ನೀವು ಕಲೆಕ್ಷನ್ ಮಾಡಿ ನಿಮ್ಮ ಜೊತೆಗೆ ಇಟ್ಕೊಳ್ಬಹುದು. ಯಾವಾಗೂ ಸಹ ಗುರುಬಲ ಚೆನ್ನಾಗಿ ನಿಮಗೆ ಕೆಲಸ ಆಗಬೇಕು. ಒರಿಜಿನಲ್ ಗುರುಬಲದ ಶಕ್ತಿ ನಿಮಗೆ ಕೊಡತಕ್ಕಂಥ ಕನಕ ಪುಷ್ಯರಾಗ ಒರಿಜಿನಲ್ ರತ್ನ ಆಗಿರ್ತದೆ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ರಾಶಿ, ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಬನ್ನಿ ಈಗ ನಮ್ಮ ನರಸೋಬಾವಾಡಿ ಆ ಕ್ಷೇತ್ರ ದರ್ಶನ, ಗುರುಗಳ ದರ್ಶನವನ್ನು, ಸನ್ನಿಧಾನ ದರ್ಶನ ಮಾಡೋಣ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಮಾತ್ರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ನಮಸ್ಕಾರ ವೀಕ್ಷಕರೇ. ಗುರುಪೂರ್ಣಿಮೆಯ ವಿಶೇಷವಾದಂತಹ ದೇವತಾರಾಧನೆಗಳ ಪ್ರಸಾದ ಏನಿದೆ ಕನಕಪುಷ್ಯರಾಗ, ಆ ಕನಕಪುಷ್ಯರಾಗ ರತ್ನಗಳ ಅಭಿಮಂತ್ರಣೆಗೋಸ್ಕರವಾಗಿ ನಾನು ನರಸಿಂಹವಾಡಿ ನಮ್ಮ ಗುರು ದತ್ತಾತ್ರೇಯರ ಒಂದು ಸನ್ನಿಧಾನಕ್ಕೆ ಬಂದಿದ್ದೇನೆ. ನೀವು ಮುಂದೆ ಸ್ವಾಮಿಗಳ ದರ್ಶನ, ಕ್ಷೇತ್ರ ದರ್ಶನ, ನದಿ ಸ್ನಾನ ಹಾಗೂ ವಿಶೇಷವಾಗಿ ನಮ್ಮ ರತ್ನಗಳ ಅಭಿಮಂತ್ರಣೆ, ಪೂಜೆ ಇತ್ಯಾದಿ ಎಲ್ಲವನ್ನೂ ಸಹ ನೋಡ್ತಾ ಇದ್ದೀರಿ, ನೋಡ್ತೀರಿ ಸಹ.